ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮುಂಬರುವ ರಾಜ್ಯ ಮಟ್ಟದ ಕಸಾಪ ಚುನಾವಣೆಯ ಅಭ್ಯರ್ಥಿ ಡಾ ಸಿ ಸೋಮಶೇಖರ್ ಪರವಾಗಿ ಪ್ರಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ ನಬಿ ಸಾಬ್ ಕುಷ್ಟಗಿ ಮಾತನಾಡಿ, ರಾಜ್ಯದ ಗಡಿನಾಡಿನಲ್ಲಿ ಕನ್ನಡದ ಕಂಪನ್ನ ಹರಡಿಸಲು ಜಿಲ್ಲಾಧ್ಯಕ್ಷರಿಗೆ 1 ಲಕ್ಷ ಅನುದಾನ ನೀಡಿದ್ದಾರೆ. ಗೋವಾ ಗಡಿನಾಡಿನ ಘಟಕಕ್ಕೆ 2 ಕೋಟಿ ಅನುದಾನ ಇಲಾಖೆಯಿಂದ ನೀಡಿದ್ದು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಲ್ಲೂ ಸೋಮಶೇಖರ್ ಅವರಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದಾದ್ಯಂತ ಕನ್ನಡದ ಕಂಪನ್ನ ಹಾಗೂ ಕನ್ನಡದ ತೇರನ್ನ ಎಳೆಯುವ ನಾಯಕತ್ವವನ್ನ ಸಿ ಸೋಮಶೇಖರ್ ಅವರಿಗೆ ಮಾಡಿಕೊಡಲು ನಬಿ ಸಾಬ್ ಕುಷ್ಟಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಆರ್ಕೆ ನಂಜೇಗೌಡ, ವಿನೋದ್ ಗೌಡ, ಅಪ್ಪಯ್ಯಣ್ಣ, ರಮೇಶ್, ದೇವರಾಜ್ ಮತ್ತಿತರರು ಇದ್ದರು. ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರಿಗೆ, ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರಿಗೆ. ಈ ನಮ್ಮ ರಾಜ್ಯದಲ್ಲಿರುವಂತಹ ಗಡಿ ಪ್ರದೇಶದ ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಈ ಒಂದು ಕನ್ನಡದ ಕೆಲಸವನ್ನ ಮಾಡೋದಿಕ್ಕೆ, ಕನ್ನಡದ ಚಟುವಟಿಕೆಯನ್ನ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡೋದಿಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಏನಪ್ಪ ಅಂದ್ರೆ 1 ಲಕ್ಷ ರೂಪಾಯಿದವರಿಗೆ ಏನಪ್ಪ ಅಂತಂದ್ರೆ ಅನುದಾನವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಗೋವಾ ಗಡಿನಾಡ ಘಟಕಕ್ಕೆ ಸುಮಾರು 2 ಕೋಟಿಯ ಒಂದು ಜಾಗವನ್ನ ಏನಪ್ಪ ಅಂದ್ರೆ ಅವರು ಅಲ್ಲಿ ಸಹಾಯ ಮಾಡಿದ್ದಾರೆ ಇಲಾಖೆಯಿಂದ. ಅದರ ಜೊತೆಗೆ 10 ಕೋಟಿಯಲ್ಲೇನೂ ಕೂಡ ಕನ್ನಡ ಭವನಕ್ಕೆ ಇರ್ಬೋದು, ಅದ್ರ ಜೊತೆಗೆ ಕಲಬುರಗಿ ಇರ್ಬೋದು, ಹೀಗೆ ಹಲವಾರು ಗಡಿ ಜಿಲ್ಲೆಗಳಲ್ಲಿ ಅವರು ಕನ್ನಡದ ಕಾರ್ಯಕ್ರಮಗಳನ್ನ, ಕನ್ನಡದ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲು ಹಲವಾರು ರೀತಿಯಾದಂತಹ ಒಂದು ಸೇವೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ, ವಿಚಾರಗಳನ್ನ ಅವರಿಂದ ತಿಳಿಯುವುದರ ಜೊತೆಗೆಲ್ಲ ಅಲ್ಲಿದ್ದಂಥವ್ರು ಏನಪ್ಪ ಅಂದ್ರೆ ನಮಗೆ ತಿಳಿಸಿದ್ರು. ಇದರ ಜೊತೆಗೆ ಅವರ ಸೋಮಶೇಖರ್ ಸಾಹೇಬರ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ, ಅವರ ಸಾಧನೆಯ ಹಿನ್ನೋಟ ಈ ಕರಪತ್ರದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ ಭಾಗದಲ್ಲಿ ಏನಪ್ಪ ಅಂದ್ರೆ ಬೆಂಬಲ ವ್ಯಕ್ತ ಆಗಬೇಕಂತ ಏನು ಇವತ್ತಿನ ದಿವಸದಲ್ಲಿ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಾನು ಕೂಡ ಏನಪ್ಪ ಅಂದ್ರೆ ಒಬ್ಬ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನವನು. ಸಾಹೇಬರಿಗೆ, ಸೋಮಶೇಖರ್ ಸಾಹೇಬರಿಗೆ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಏನು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಏನಿದೆಯಲ್ಲ, ಎಲ್ಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಂದ, ಹಿರಿಯರಿಂದ, ಸಾಹಿತಿಗಳಿಂದ, ಎಲ್ಲ ಪದಾಧಿಕಾರಿಗಳಿಂದ ಒಂದು ಅಭೂತಪೂರ್ವವಾದಂತಹ ಒಂದು ಯಶಸ್ಸು ಸಿಗುತ್ತೆ. ಮುಂದೆ ಅವರು ಕನ್ನಡಮ್ಮನ ಸೇವೆಯನ್ನ ಮಾಡೋದಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ, ಹಿರಿಯರ ಆಶೀರ್ವಾದ ಸಿಗುತ್ತೆ ಅನ್ನುವಂತಹ ಒಂದೆರಡು ಅನಿಸಿಕೆಗಳನ್ನ ಹೇಳಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.